ಅಣ್ಣ ಫಿಲಮ್ ರಾಯಲ್ ಅಂತ ಟೈಟಲು ತುಂಬ ರಾಯಲ್ ಆಗಿದೆ. ಸೊ ಪ್ರೊಡಕ್ಷನ್ ಹೇಗೆ ಸಪೋರ್ಟ್ ಇತ್ತು ಅಣ್ಣ ಎಲ್ಲ ಫಿಲಮ್ಗೆ? ಇಲ್ಲ, ಇದು ಜಯಣ್ಣ ಅವ್ರ ಬ್ಯಾನರ್ಗೆ ಮಾಡ್ಬೇಕಾದ್ರೆ ನಮಗೂ ಒಂದಷ್ಟು ಜನ ಇಂಡಸ್ಟ್ರಿಲಿ ಹೇಳಿದ್ರು, ಹೆಂಗೆ ಮಾಡ್ತೀಯಾ ಜಯಣ್ಣ ಅವರು ಏನು ಕೊಡಲ್ವಂತೆ, ಹಂಗೆ ಎಲ್ಲರೂ ಅಂತೆಕಂತೆಗಳೇ. ಆ ಸಿನಿಮಾಲಿ ಇವ್ರು ಪ್ರೊಡಕ್ಷನ್ ಕೆಲಸ ಮಾಡಿರೋ ಡೈರೆಕ್ಟರ್ ಒಬ್ಬರು ನನ್ನ ಹತ್ರ ಆ ವಿಚಾರ ಹೇಳಿಲ್ಲ. ಬಟ್ ನಾನು ಏನು ಚೆನ್ನಾಗಿರೋ ಕತೆ ಮಾಡಿದ್ಮೇಲೆ ಆ ಕತೆಗೆ ಅವ್ರ ಕತೆ ಹೇಳಿದ್ಮೇಲೆ ಅದರಲ್ಲಿ ಸೀನ್ಗಳು ಇಷ್ಟ ಆಯಿತು ಅಂದಾಗ ಆ ಸೀನಲ್ಲಿ ಏನೇನು ಪ್ರಾಪರ್ಟೀಸ್ ಬರುತ್ತೆ, ಅದಕ್ಕೆ ಸೀನ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದು ಮಾಡೇ ಮಾಡ್ತಾರಲ್ವ ಅನ್ನೋ ಮೈಂಡ್ ಸೆಟ್ಟಲ್ಲೇ ಇದೆ. ಬಟ್ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಜಾಸ್ತಿನೇ ಸಪೋರ್ಟ್ ಮಾಡಿಬಿಟ್ರು ಎಲ್ಲೂ. ಈಗ ವಿರಾಟು ಹೊಸ ಇರೋ ಬಜೆಟ್ನ ಮೈಂಡಲ್ಲಿ ಇಟ್ಕೋ, ಕಮ್ಮಿ ಬಜೆಟಲ್ಲಿ ಮಾಡೋಣ ಅವೆಲ್ಲ ಏನೂ ಹೇಳಿಲ್ಲ ಅವರು. ಹೇಳಿದ್ದು ಒಂದೇ, ಅಪ್ಪಾಜಿ ನೀನು ಏನು ಯೋಚನೆ ಮಾಡಿದೆ ಬೇಕಾದ್ರೆ ಇನ್ನೂ ಒಂದು ಹೆಜ್ಜೆ ಜಾಸ್ತಿ ಯೋಚನೆ ಮಾಡು ದೊಡ್ಡದಾಗೆ, ಬಟ್ ಕಮ್ಮಿ ಎಲ್ಲೂ ಆಗಬೇಡ. ಏನಕ್ಕೆ ಅಂದರೆ ನಾವು ಬರೀ ಕನ್ನಡ ಸಿನಿಮಾ ಜೊತೆ ಕಾಂಪೀಟ್ ಮಾಡ್ತಾ ಇಲ್ಲ, ನಾವು ನಮ್ಮ ಪಕ್ಕದ ರಾಜ್ಯದ ಬೇರೆ ಸಿನಿಮಾಗಳ ಜೊತೆಲೂ ನಾವು ಕಾಂಪೀಟ್ ಮಾಡಬೇಕು. ಸೊ ಅವರೆಲ್ಲ ಖರ್ಚು ಮಾಡಿದಾಗ ಜನ ಕಂಪೇರ್ ಮಾಡಿದಾಗ ನಮ್ಮದು ಕನ್ನಡ ಸಿನಿಮಾ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಮಾಡಿದ್ದಾರೆ, ಕಾಂಪ್ರಮೈಸಲ್ಲಿ ಮಾಡಿದ್ದಾರೆ ಅನ್ನೋ ಫೀಲ್ ಬೇಡ. ನಾವು ಅವ್ರ ಲೆವೆಲ್ಗೆ ಇದ್ದೀವಿ ಅನ್ನೋದು ತೋರಿಸ್ಬೇಕು. ದುಡ್ಡು ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಒಳ್ಳೆ ಸಿನಿಮಾ ಮಾಡಿದ್ರೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ನೀನು ರಿಚ್ಚಾಗಿ ಒಳ್ಳೆ ಸಿನಿಮಾ ಮಾಡಿಕೊಡು ಅಂತಲೇ ಕೇಳಿದ್ದು. ನಾನು ಏನು ಕೇಳಿದ್ರೆ ಒಂದು ಹೆಜ್ಜೆ ಜಾಸ್ತಿನೇ ಪ್ರೊವೈಡ್ ಮಾಡಿದ್ರು. ಆ್ಯಕ್ಚುಲಿ ಉಲ್ಟಾ ಅವರಿಂದ ನಂಗೆ ಏನೂ ತೊಂದರೆ ಆಗಿಲ್ಲ, ನನ್ನಿಂದನೇ ಅವ್ರಿಗೆ ಸ್ವಲ್ಪ ಜಾಸ್ತಿ ತೊಂದರೆ. ನೋಡಿ ನಗ್ತಾ ಇದ್ದಾರೆ ನಮ್ಮ ಎಕ್ಸಿಕ್ಯೂಟಿವ್ ಫ್ರೆಂಡ್ಸ್. ನಮ್ಮ ಕೋ ಆಕ್ಟರ್ಸ್ ಮತ್ತು ಹೀರೋಯಿನ್ ಎಲ್ಲ ಈಗ ಕೋಆರ್ಡಿನೇಟ್ ಹೆಂಗಿತ್ತು ಸರ್ ನಿಮ್ಮ ಜೊತೆ? ಅದೇ ನಾನು ಅವ್ರಿಗಿಂತ ಸೀನಿಯರ್ ಅಲ್ವಾ, ಪಾಪ ಯಾರು ಏನೂ ಜಾಸ್ತಿ ಮಾತಾಡ್ತಾನೆ ಇರಲಿಲ್ಲ. ಅಂದರೆ ಅದು ಒಬ್ಬ ನನಗೆ ಅಂತಲ್ಲ, ಎಲ್ಲ ಕಲಾವಿದರು ಎಲ್ಲ ಡೈರೆಕ್ಟರ್ಗಳಿಗೆ ಫುಲ್ ರೆಸ್ಪೆಕ್ಟ್ ಕೊಡ್ತಾರೆ. ಅಂದರೆ ಈ ಫುಲ್ಲು ಕಥೆನ ಮೈಂಡಲ್ಲಿ ಇಟ್ಕೊಂಡು ಅದನ್ನ ಹೆಂಗೆ ಪ್ರೆಸೆಂಟ್ ಮಾಡ್ಬೇಕು, ಹೆಂಗೆ ಅಂದರೆ ಈಗ ಒಬ್ಬ ಡೈರೆಕ್ಟರ್ ಅದನ್ನು ಹೆಡ್ ಆಫ್ ದ ಫ್ಯಾಮಿಲಿ. ಸೊ ಅವನು ಏನು ಹೇಳ್ತಾನೆ ಅದ್ರ ಮೇಲೆ ಇವಾಗ ಪ್ರೊಡ್ಯೂಸರ್ಗಿಂತ ಜಾಸ್ತಿ ಡೈರೆಕ್ಟ್ರು, ಇವಾಗ ಈವನ್ ಪ್ರೊಡ್ಯೂಸರ್ಸು ಅಷ್ಟೇ ಡೈರೆಕ್ಟ್ರನ್ನೇ ಕೇಳೋದು ಏನು ಬೇಕು ಬೇಡ, ಹೆಂಗೆ ಮಾಡಬೇಕು ಮಾಡಬಾರ್ದು ಅಂತ. ಸೊ ಎಲ್ಲರೂ ಆ ರೆಸ್ಪೆಕ್ಟ್ ಕೊಟ್ಟರು. ಏನು ಆ ಥರ ಎಲ್ಲ ಇವರೇ ಅಂತಲ್ಲ, ಎಲ್ಲ ಕಲಾವಿದರು. ಈಗ ನಾನು ನವಗ್ರಹ ಮಾಡ್ಬೇಕಾದ್ರೆ ನಂದು 2ನೇ ಸಿನಿಮಾ, ಬಟ್ ದರ್ಶನ್ದು ಅಷ್ಟರಲ್ಲಿ ಮೋಸ್ಟ್ಲಿ ಒಂದು 18-20 ಸಿನಿಮಾ ಆಗಿತ್ತು ಅಂತ ಅನ್ಸುತ್ತೆ. ಬಟ್ ಅವನು ಸ್ಪಾಟಲ್ಲಿ ನನಗೆ, ನಾನು ಅವನಕ್ಕಿಂತ ಚಿಕ್ಕವನಾದ್ರೂ ಓಕೆ ನಾ ಸರ್ ಅಂತಾನೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋನು. ಅದು ಶಾರ್ಟ್ ಕಟ್ ಹೇಳಿ ಸೈಡಿಗೆ ಬಂದಮೇಲೆ ಅವಾಗ ಮಾಮೂಲಿ ಅಣ್ಣ ತಮ್ಮದಿರ್ತಾರೆ ಹೋಗಬಾರೋ ಅಂತ ಮಾತಾಡೋನು. ಎಲ್ಲ ಅದೇ ಥರ ರೆಸ್ಪೆಕ್ಟ್ ಕೊಡ್ತಾರೆ ಡೈರೆಕ್ಟ್. ಯಾರು ರೆಸ್ಪೆಕ್ಟ್ ಕೊಡದೇ ಇರೋ ಕಲಾವಿದರು ಅನ್ನೋದು ಯಾರೂ ಇಲ್ಲ. ಎಲ್ಲರದ್ದು ಒಂದು ಸಿನಿಮಾ ಅಂದಾಗ ಅದರಲ್ಲಿ ಒಂದು ಆ ಡೈರೆಕ್ಟ್ರಿಗೆ ಅವ್ನ ವಿಷನ್ನೇ ಅಲ್ವಾ ಎಲ್ಲರೂ ವರ್ಕ್ ಮಾಡೋದು, ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಲೇ. ಸೊ ಎಲ್ಲರೂ ಆ ಥರನೇ ಕೋಆಪ್ರೇಟ್ ಮಾಡ್ತಾರೆ. ಸರ್ ನಮಸ್ತೆ, ಕೊಪ್ಪಳದಿಂದ. ಸರ್ ರಾಯಲ್ ಚಿತ್ರನ ಕನ್ನಡ ಲ್ಯಾಂಗ್ವೇಜಲ್ಲಿ ಅಷ್ಟೇ ಎಕ್ಸ್ಪ್ರೆಷನ್ ಮಾಡ್ಬೋದಾ ಅಥವಾ ಅದರ್ ಲ್ಯಾಂಗ್ವೇಜ್ನಲ್ಲಿ ಎಕ್ಸ್ಪ್ರೆಷನ್ ಮಾಡ್ಬೋದು? ಅದರ್ ಲ್ಯಾಂಗ್ವೇಜ್ ಏನು ನಾವೇನು ಮೈಂಡಲ್ಲಿ ಏನು ಇಟ್ಕೊಂಡಿಲ್ಲ. ಏನೋ ಸಿನಿಮಾ ರಿಲೀಸ್ ಆಗಿ ನೀವೆಲ್ಲ ಮೆಚ್ಕೊಂಡ್ರೆ ಅಂದರೆ ಪಕ್ಕದ ರಾಜ್ಯವರು ನೋಡ್ತಿರ್ತಾರೆ. ಈಗ ಕರ್ನಾಟಕದಲ್ಲಿ ಯಾವ ಸಿನಿಮಾ ಓಡ್ತಾ ಇದೆ, ಇಲ್ಲ ನಮ್ಮ ಕನ್ನಡದವರು ತಮಿಳಲ್ಲಿ ಯಾವುದು ಚೆನ್ನಾಗಿ ಹೋಗ್ತಾ ಇದೆ, ತೆಲುಗಲ್ಲಿ ಯಾವುದು ಚೆನ್ನಾಗಿ ಹೋಗ್ತಾ ಇದೆ, ಮಲಯಾಳದಲ್ಲಿ ಯಾವ್ದು ಚೆನ್ನಾಗಿ ಹೋಗ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡ್ತೀವಿ. ಆ ರೀತಿ ಬೇರೆ ಸ್ಟೇಟವರು ಅಬ್ಸರ್ವ್ ಮಾಡ್ತಾರೆ. ಇಲ್ಲಿ ಚೆನ್ನಾಗಿ ಹೋಯ್ತು ಅಂದರೆ 100% ಅವರು ಬಂದು ನೋಡ್ತಾರೆ. ನೋಡ್ಬಿಟ್ಟು ಈಗಿದು ಸಬ್ಟೈಟ್ಲ್ ಅಂತೂ ಇದೆ, ಅರ್ಥ ಆಗುತ್ತೆ ಕತೆ, ತೊಗೊಂಡೋಗ್ಬಿಟ್ಟು ನಾವು ಡಬ್ ಮಾಡ್ಕೊಂಡು ನಮ್ಮದ್ರಲ್ಲಿ ರಿಲೀಸ್ ಮಾಡ್ತೀವಿ ಅಂದರೆ ವೆಲ್ಕಮ್. 100% ಮಾಡಿಸ್ಕೋತೀವಿ. ಟು ಬಿ ಅ ಡೈರೆಕ್ಟರ್ ಅಣ್ಣ, ಲೈಕ್ ಒಬ್ರಿಗೆ ಕ್ವಾಲಿಫಿಕೇಶನ್ ಏನಿರಬೇಕು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಆಗುತ್ತಾ ಆಗಲ್ವಾ? ಹೌದು, ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಥರ ಸಿನಿಮಾಲಲ್ಲ, ಜೀವನದಲ್ಲಿ. ಹೌದು, ಸಿನಿಮಾ ಎಜುಕೇಷನ್ ಬೇಕು, ಕ್ವಾಲಿಫಿಕೇಷನ್ ಅನ್ನೋದೇನು ಬೇಕಾಗಿಲ್ಲ. ಅಂದರೆ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಏನು ಬೇಕಾಗಿಲ್ಲ. ಇವನು ಮಾಸ್ಟರ್ ಡಿಗ್ರಿ ಮಾಡ್ಬಿಟ್ಟವನೇ, ಸೊ ಇವನು ಕತೆ ತುಂಬ ಚೆನ್ನಾಗಿ ಹೇಳ್ತಾನೆ, ಇವನು ಬರೀ ಪಾಪ 5th ಸ್ಟ್ಯಾಂಡರ್ಡ್ ಓದಿದ್ದಾನೆ, ಅವ್ನ ಕತೆ ಹೇಳೋಕ್ಕೆ ಬರಲ್ಲ, ಅವೆಲ್ಲ ಸುಳ್ಳು. ಸಿನಿಮಾ ನಾಲೆಜ್ ಇರಬೇಕು. ಆ್ಯಂಡ್ ನೀವು ಏನು ಕತೆ ಅಂದ್ಕೊಂಡಿದ್ದೀರಾ ಅದನ್ನ ಜನಗಳಿಗೆ ಹೆಂಗೆ ಹೇಳ್ಬೇಕು ಅನ್ನೋದು ಒಂದು ಅರ್ಥ ಆಗಬೇಕಷ್ಟೆ. ಯಾವ ಥರ ಅದನ್ನ ಕನ್ವೆ ಮಾಡ್ಬೇಕಂದ್ರೆ ನಮ್ಮ ಕತೆನ ಹೇಳೋದೇ ಥ್ರೂ ಅವರ್ ಸೀನ್ನ ಹಿಂಗೆ ಜನಗಳಿಗೆ ರೀಚ್ ಮಾಡಿಸೋದು ಥ್ರೂ ಶಾರ್ಟ್ಸು. ಸೊ ಶಾರ್ಟ್ಸ್ನ ಕರೆಕ್ಟಾಗಿ ತೆಗೆದ್ರೆ ಸೀನ್ ಚೆನ್ನಾಗಿ ಬರುತ್ತೆ. ಸೀನ್ ಕರೆಕ್ಟಾಗಿತ್ತು ಅಂದರೆ ಸಿನಿಮಾಗೆ ಚೆನ್ನಾಗಿರುತ್ತೆ. ಹೊಸ ಲೈಕ್ ಡೈರೆಕ್ಟ್ರ್ ಆಗಬೇಕು ಅಂದ್ಕೊಂಡಿರೋರಿಗೆ ಲೈಕ್ ನೆಕ್ಸ್ಟ್ ಇಲ್ಲೇ ಇರ್ಬೋದು, ಎಷ್ಟೋ ಜನ ಡ್ರಿಫ್ಟ್ ಮಾಡ್ತಾ ಇರ್ಬೋದು ನಾನು ಡೈರೆಕ್ಟ್ರ್ ಆಗಬೇಕು ಅಂತ. ಲೈಕ್ ಅವ್ರಿಗೇನು ಹೇಳೋಕೆ ಇಷ್ಟಪಡ್ತೀರಾ? ಏನಿಲ್ಲ, ಕನ್ಸು ಕಾಣ್ತಾ ಇರಿ ಅಷ್ಟೇ. ಕನ್ಸು ಕಾಣೋದು ಅದನ್ನ ಅಚೀವ್ ಮಾಡೋದು ಈಸಿ. ಸರ್ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್, ಯಾಕಂದರೆ ನೀವು ತುಂಬ ದಿನ ಆದಮೇಲೆ ಮತ್ತೆ ಡೈರೆಕ್ಷನ್ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರೀವಿಯಸ್ ಹಳೆ ಸಿನಿಮಾಗಳನ್ನ ನಾವು ತಗೊಂಡಾಗ, ನಿಮ್ಮ ಗ್ರಾಫ್ನ ನೋಡಿದಾಗ ನವಗ್ರಹ ಆಗಿರ್ಬೋದು, ಸಾರಥಿ ಆಗಿರ್ಬೋದು. ಈಗ ಸಾರಥಿ ತೊಗೊಂಡಾಗ ಇದು ವಂಡರ್ಫುಲ್ ಬ್ಲ್ಯಾಕ್ ಬಸ್ಟರ್ ಹಿಟ್ ಸಾರಥಿ. ಬಟ್ ಅದೇ ಸೇಮ್ ಟೈಮ್ ನವಗ್ರಹ ತೊಗೊಂಡಾಗ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಈಗ ರಾಯಲ್ ಬರ್ತಾ ಇದೆ, ಜೊತೆಯಲ್ಲೂ ಕೂಡ ಅಷ್ಟೇ. ಅದು ತುಂಬಾ ಡಿಫ್ರೆಂಟ್ ಸಿನಿಮಾ, ಎಲ್ಲರೂ ಫ್ಯಾಮಿಲಿ ಎಲ್ಲ ಇಷ್ಟಪಟ್ಟಂಥ ಸಿನಿಮಾ ಅದು. ಈಗ ರಾಯಲ್ ಬರ್ತಾ ಇದೆ.
ಸೊ ನಿಮ್ಮ ಗ್ರಾಫ್ ನೋಡಿದಾಗ ಪ್ರತಿ ಒಂದು ಸಿನಿಮಾದಲ್ಲೂ ಬೇರೆ ಬೇರೆ ರೀತಿಯಾದಂಥ ಒಂದು ಇದನ್ನೇ ಹೇಳ್ತಾ ಇದ್ದೀರಿ ನೀವು ಈ ಸಿನಿಮಾದಲ್ಲಿ. ಈಗ ರಾಯಲ್ ಸಿನಿಮಾದಲ್ಲೂ ಅಷ್ಟೇ, ಈಗ ತಾಯಿ ಮಗನ ಸಂಬಂಧ ಕಾಣ್ತಾ ಇದೆ. ಇನ್ನೂ 2.5 ಗಂಟೆ ಪ್ರೇಕ್ಷಕರನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಇನ್ನೂ ಬೇರೆ ಯಾವ ಕಾರಣಕ್ಕೋಸ್ಕರ ಸಿನಿಮಾ ನೋಡ್ಬೋದು? ಓವರಾಲ್ ಆಗಿ ರಾಯಲ್ ಸಿನಿಮಾ ನಾವು ಏನಕ್ಕೆ ನೋಡಬೇಕು ಅನ್ನೋದೊಂದು ನನ್ನ ಪ್ರಶ್ನೆ. ಏನಿಲ್ಲ, ಅದೇ ಅವಾಗಲೇ ಹೇಳ್ದಂಗೆ ನಾನು ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ. ಈಗ ಬರೀ ತಾಯಿ ಮಗನ ಕತೆ ಹೇಳ್ತಾ ಇದ್ದೀನಿ ಅಂದರೆ ಬರೀ ತಾಯಿ ಮಗ ಇಬ್ಬರೇ ಸಿನಿಮಾಲಿ ಇರಲ್ಲ. ಅದನ್ನ ಆ ಕಥೆನ ಹೇಳೋದಕ್ಕೆ ನಮ್ಗೆ ಬೇರೆ ಬೇರೆ ಪಾತ್ರಗಳು ಬೇಕಾಗುತ್ತೆ. ಸೊ ಅದ್ರ ಥ್ರೂ ಈ ತಾಯಿ ಮಗನ ಕಥೆನೇ ಅವ್ರ ಥ್ರೂ ಹೇಳ್ತಾ ಇರ್ತೀನಿ. ಓಕೆ. ಸೊ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜು ಸಿನಿಮಾ. ಆ್ಯಂಡ್ ಈಗ ನೀವು ಪ್ರೀವಿಯಸ್ ಹೇಳ್ದಂಗೆ ತಿನ್ನಕರಿಂದ ಬೇರೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಬರ್ತೀರ. ಸೊ ಬೇರೆ ಅವ್ನು ಮಾಡಿರೋ ಹಿಂದಿನ ಸಿನಿಮಾಗಳ ಥರ ಇದಿರಲ್ಲ ಅಂತ. ಸೊ ಅದೇ ರೀತಿ ಆ ಥರ ಯಾವುದೂ ಇದರಲ್ಲಿರಲ್ಲ, ಇದ್ರಲ್ಲಿ ಹೊಸದಾಗಿ ಇರುತ್ತೆ. ಆಯ್ತು ಸರ್. ಆಯ್ತು. ಲೈಕ್ ಏನಂದ್ರೆ ಮೇನ್ಲಿ ಆಂಟಿ ಪೈರಸಿ ಟೀಮ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಏನಂದ್ರೆ ಸಿನಿಮಾ ಚೆನ್ನಾಗಿದ್ರೆ ತೊಂದರೆ ಇಲ್ಲ, ಪೈರಸಿ ಆದ್ರೂ ಇಟ್ ವಿಲ್ ಗೋ ಆನ್. ಬಟ್ ಏನಂದ್ರೆ ಹೊಸ ಹೀರೋ ಸ್ಟಾರ್ ಹೀರೋ ಆದರೆ ಇಟ್ಸ್ ಓಕೆ. ಬಟ್ ಏನಾಗುತ್ತೆ, ತುಂಬ ಕಾಂಪಿಟೇಷನ್ ಇದೆ. ಇಟ್ಸ್ ಕಾಂಪಿಟೇಷನ್ ಬೆಂಗಳೂರಲ್ಲಿ ತುಂಬ ಜಾಸ್ತಿ ಬಿಕಾಸ್ ಆಫ್ ಅದರ್ ಲ್ಯಾಂಗ್ವೇಜ್ ಮೂವೀಸ್. ಏನಂದರೆ ಆಂಟಿ ಪೈರಸಿ ಬಗ್ಗೆ ತುಂಬ ನಿಗಾ ವಹಿಸಿ ಅಂತ. ಬಿಕಾಸ್ ಏನಾಗುತ್ತೆ, ಮೂವಿ ಚೆನ್ನಾಗಿದ್ರು ಏನು ಮಾಡ್ತಾರೆ, ಸಣ್ಣ ಹೀರೋ ಕನ್ನಡ ಫಿಲಮ್ ಅಂದ್ಬಿಟ್ಟು ಲೈಕ್ ಅದರ್ ಮೂವೀಸ್ ನೋಡ್ತಾರಲ್ಲ, ಕೇರ್ಲೆಸ್ ಮಾಡಿ ಟೆಲಿಗ್ರಾಮಲ್ಲಿ ನೋಡ್ಬಿಡ್ತಾರೆ. ದಟ್ಸ್ ವೈ ಒಂದು ಸಜೆಷನ್ ಏನಂದರೆ ಆಂಟಿ ಪೈರಸಿ ಟೀಮ್ ಬಗ್ಗೆ ಸ್ವಲ್ಪ ಇದು ತಗೊಳ್ಳಿ ಅಂತ. ಆಫ್ಟರ್ ರಿಲೀಸ್ ಯಾವುದೇ ಲಿಂಕ್ಸ್ ಕಂಡ್ರು ಟಕ್ ಡಿಲೀಟ್ ಮಾಡಿಸ್ಬಿಡಿ, ಬಿಕಾಸ್ ತುಂಬ ಹೆಲ್ಪ್ ಆಗುತ್ತೆ ಮೂವಿಗೆ. ಆ್ಯಂಡ್ ಇನ್ನೊಂದು ಏನಂದರೆ ಆಫ್ಟರ್ ರಿಲೀಸ್ ಪ್ರಮೋಷನ್ಗೆ ಜಾಸ್ತಿ ರಿಯಾಲಿಟಿ ಶೋಸ್ಗೆ ಹೋಗಿ ಏನು ನಡೆಯುತ್ತೆ, ಬಿಕಾಸ್ ಅದೇ ಮೇಯ್ನ್ ರೀಚ್ ಫಾರ್ ನ್ಯೂಟ್ರಲ್ ಆಡಿಯನ್ಸ್ ಸ್ಕೋರ್ ಅದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು ಪ್ರಶ್ನೆ ಏನಂದರೆ, ಲೈಕ್ ನೀವು ಬಾಸ್ ಜೊತೆ ನವಗ್ರಹ ಮಾಡಿದ್ದೀರಾ ಆ್ಯಂಡ್ ಸಾರಥಿ ಮಾಡಿದ್ದೀರಾ, ಕಂಪೇರ್ಡ್ ಟು ದೋಸ್ ಮೂವೀಸ್ ನಿಮ್ಮ ಡೈರೆಕ್ಷನ್ ಎಕ್ಸ್ಪೀರಿಯನ್ಸ್ ಈ ಮೂವಿಲಿ ಹೇಗಿತ್ತು ಅಂತ? ಇಲ್ಲ, ನಾ ಎಲ್ಲ ಸಿನಿಮಾಲೂ ಒಂದೇ ಥರ ಎಕ್ಸ್ಪೀರಿಯನ್ಸ್ ನನಗೆ. ನಾನು ಅವರು ಆ್ಯಕ್ಟರ್ಸ್ ಏನು ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡ್ಕೊಬರಲಿ, ನನಗೇನು ಬೇಕು ಅದನ್ನೇ ನಾ ಮಾಡಿಸೋದು.